ನಮಸ್ಕಾರ ಸ್ನೇಹಿತರೆ, ಕನ್ನಡದಲ್ಲಿ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸರ್ಕಾರ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದೆ BPL ಕಾರ್ಡ್ ಬಗ್ಗೆ. ಅದೇನಂತಂದ್ರೆ, ಸಾಕಷ್ಟು BPL ಕಾರ್ಡ್ದಾರರು ಇವಾಗಲೇ ವಾರ್ಷಿಕ ಆದಾಯವನ್ನ ಜಾಸ್ತಿ ತೆಗೆದುಕೊಳ್ತಿದ್ದರು. ಆಮೇಲೆ 7 ಎಕರೆಗಿಂತ ಜಾಸ್ತಿ ಹೊಲ ಇದ್ದರೂ ಕೂಡ ಅವರು BPL ಕಾರ್ಡ್ನ ಯೂಸ್ ಮಾಡ್ತಿದ್ದಾರೆ. ಆಮೇಲೆ ಇದೇ ರೀಸನ್ಗೆ ರೀಸೆಂಟ್ ಆಗಿ BPL ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ. ಇತ್ತೀಚೆಗೆ ನಡೆದಿರ್ತಕ್ಕಂಥ ಏನಂತಂದ್ರೆ, ಚಾಮರಾಜನಗರದಲ್ಲಿ ಸುಮಾರು 2,65,000 ರೇಷನ್ ಕಾರ್ಡ್ ಇದ್ದಿದ್ದು, ಇದರಲ್ಲಿ 7,500 ರೇಷನ್ ಕಾರ್ಡ್ ಹೋಲ್ಡರ್ದಾರರು ರೇಷನ್ ಅಕ್ಕಿನ ತೆಗೆದುಕೊಂಡಿಲ್ಲ. ಸೊ ಅದಕ್ಕಾಗಿ ಸರ್ಕಾರ ಒಂದು ನಿರ್ಧಾರ ತೆಗೆದುಕೊಂಡು ನೋಟಿಸ್ ಅನ್ನ ಜಾರಿ ಮಾಡಿದೆ. ಏನಂತಂದ್ರೆ, ಕಂಟಿನ್ಯೂ ಆಗಿ ನೀವು 6 ತಿಂಗಳು ರೇಷನ್ ಅಕ್ಕಿನ ತೆಗೆದುಕೊಂಡಿಲ್ಲ ಅಂತಂದ್ರೆ ಅಂತಹ ಒಂದು ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡುತ್ತಿದ್ದಾರೆ. ಸೊ ನೀವು ಆದಷ್ಟು ರೇಷನ್ನ ಮಂತ್ಲಿ ತೆಗೆದುಕೊಳ್ಳಿ. ಇದರಿಂದ ನಿಮ್ಮ ರೇಷನ್ ಕಾರ್ಡು ರದ್ದಾಗುವುದಿಲ್ಲ. ಯಾಕಂತಂದ್ರೆ ಕರ್ನಾಟಕ ಸರ್ಕಾರ ಏನೊಂದು ನಿರ್ಧಾರ ತೆಗೆದುಕೊಂಡಿದೆ ಅಂತಂದ್ರೆ, ಇವರು ಬರೀ ಅನ್ನಭಾಗ್ಯ ಹಣವನ್ನ ಮಾತ್ರ ತೆಗೆದುಕೊಳ್ಳುತ್ತಿದ್ದಾರೆ, ರೇಷನ್ ಕಾರ್ಡ್ ತೆಗೆದುಕೊಳ್ಳಕ್ಕೆ ಬರ್ತಿಲ್ಲ ಅಂತ ಒಂದು ನೋಟಿಸ್ ನ ಕೊಟ್ಟಿದೆ. ಸೊ ಈ ಕಾರಣಕ್ಕೆ ಸೊ ನೀವು ಕೂಡ ನಿಮ್ಮ ಮೊಬೈಲ್ ನಲ್ಲಿ ಅಥವಾ ನಿಮ್ಮ ಲ್ಯಾಪ್ಟಾಪ್ ನಲ್ಲಿ ನಿಮ್ಮ ರೇಷನ್ ಕಾರ್ಡ್ ಏನಾದರೂ ರದ್ದಾಗಿದ್ರೆ ಅದನ್ನ ಹೇಗೆ ಚೆಕ್ ಮಾಡೋದಂತ ನಾನು ಈಗ ತಿಳಿಸ್ಕೊಡ್ತೀನಿ. ಆಮೇಲೆ ನಿಮ್ಮ ರೇಷನ್ ಕಾರ್ಡ್ಗೆ ಎಷ್ಟು ಅಕ್ಕಿ ಬರುತ್ತಿದೆ, ಆಮೇಲೆ ಯಾವ ಸ್ಥಿತಿಯಲ್ಲಿದೆ ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತವರು ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ಅಂತ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾವು ಮಾಡುವ ಎಲ್ಲ ಯೂಸ್ಫುಲ್ ಕಂಟೆಂಟ್ ಮತ್ತು ಸರ್ಕಾರಿ ಯೋಜನೆಗಳ ಬಗ್ಗೆ ನಿಮಗೆ ವಿಡಿಯೋ ನೋಟಿಫಿಕೇಶನ್ ಬರುತ್ತದೆ. ಸೊ ಇದರಿಂದ ಯಾವುದೇ ವಿಡಿಯೋ ಮಿಸ್ ಆಗುವುದಿಲ್ಲ. ಗೂಗಲ್ ಅಲ್ಲಿ ಬಂದ್ಬಿಟ್ಟು ಆಹಾರ ಅಂತ ಸರ್ಚ್ ಮಾಡಿ, ಇಲ್ಲಿ ಬಂದ್ಬಿಟ್ಟು ಈ ಸರ್ವಿಸ್ ಅಂತ ಇದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಈ ರೇಷನ್ ಕಾರ್ಡ್ ಅಂತ ಇದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಈ ಸ್ಟೇಟಸ್ ಅಂತ ಇದೆಯಲ್ವಾ, ಇದ್ರ ಕೆಳಗಡೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ DBT ಸ್ಟೇಟಸ್ ಅಂತ ಕಾಣ್ತಿದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ಯಾವ ವಿಭಾಗಕ್ಕೆ ಸೇರಿರ್ತೀರಾ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎಕ್ಸಾಂಪಲ್ ಬೆಂಗಳೂರು ಡಿಸ್ಟಿಕ್ ಅಂತಂದ್ರೆ ಬೆಂಗಳೂರು ಅರ್ಬನ್ ಮತ್ತೆ ಸಿಟಿ ಬರುತ್ತೆ. ಇಲ್ಲಿ ನಿಮ್ಮ ಡಿಸ್ಟಿಕ್ ನ ಮೆನ್ಷನ್ ಮಾಡಿದರೆ ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಸೊ ನಾನು ಫಾರ್ ಎಕ್ಸಾಂಪಲ್ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ, ಮೈಸೂರು ಡಿವಿಷನ್. ನೆಕ್ಸ್ಟ್ ಇಲ್ಲಿ ಇವಾಗ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಇದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ವಿತ್ OTP ಮತ್ತೆ ವಿತೌಟ್ OTP ಅಂತ ಇದೆ. ಸೊ ನೀವು ನಿಮ್ಮ ಹತ್ರ ಫೋನ್ ನಂಬರ್ ಇದ್ರೆ, ಫೋನ್ ನಂಬರ್ ಲಿಂಕ್ ಆಗಿದ್ರೆ, ಫೋನ್ ನಿಮ್ಮ ಹತ್ರ ಇದ್ರೆ ವಿತ್ OTP ತಗೊಳ್ಳಿ, ಇಲ್ಲ ಅಂತಂದ್ರೆ ವಿತೌಟ್ OTP ನ ತಗೊಳ್ಳಿ, ಎರಡು ಸೇಮ್ ಬರುತ್ತೆ. ಸೊ ವಿತೌಟ್ OTP ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡ್ಕೊಂಡು ಗೋ ಅಂತಿದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ನೋಡ್ಬೋದು ಸ್ಥಿತಿ ಆಕ್ಟಿವ್ ಅಂತ ಇದೆ. ಸೊ ಅಂತಂದ್ರೆ ನಿಮ್ಮ ರೇಷನ್ ಕಾರ್ಡ್ ಚಾಲ್ತಿದೆ ಅಂತ ಅರ್ಥ. ಆಮೇಲೆ ನೆಕ್ಸ್ಟ್ ನಿಮ್ಮ ರೇಷನ್ ಕಾರ್ಡ್ಗೆ ಎಷ್ಟು ಅಕ್ಕಿ ಮಂಜೂರಾಗಿದೆ ಇದನ್ನು ಕೂಡ ನೀವು ನೋಡ್ಬೋದು, 10 kg ಅಂತ. ಸೊ ಆಮೇಲೆ ಈ KYC ಕೂಡ ಡನ್ ಆಗಿದೆ. ಎಷ್ಟು ಜನ ಇದ್ದೀರಾ ಇದ್ರ ಮಾಹಿತಿನೂ ಕೂಡ ಇಲ್ಲಿ ಮೆನ್ಷನ್ ಆಗಿದೆ. ಆಮೇಲೆ ಲಾಸ್ಟ್ ಅಪ್ಡೇಟ್ ಆಗಿದ್ದು ಯಾವಾಗ ಇದನ್ನು ಕೂಡ ಇಲ್ಲಿ ನೀವು ನೋಡ್ಬೋದು. ಅಥವಾ ನೀವೇನಾದ್ರೂ ಹೊಸದಾಗಿ ಅಪ್ಲಿಕೇಶನ್ ಹಾಕಿದ್ರೆ ಅದನ್ನು ಕೂಡ ಇಲ್ಲಿ ರಿಫ್ಲೆಕ್ಟ್ ಆಗಿರುತ್ತೆ, ಅದನ್ನು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು. ಇದೇ ತರನಾದಂತಹ ಯೂಸ್ಫುಲ್ ಕಂಟೆಂಟ್ ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.